ಏನು ನಮ್ಮ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಹಿಂದಿಂದ ಗಾಡಿ ಬಂದು ಅವ್ನು ಹೊಡೆದಿರೋದು. ಅವನು ಗಾಡಿ ಬ್ಲಾಸ್ಟ್ ಆಯಿತು ಅಂತ ಹೇಳ್ದ. ಅದೇ ಟೈರ್ ಯಾವುದೋ ಬ್ಲಾಸ್ಟ್ ಆಗಿಲ್ಲ ಏನಿಲ್ಲ. ಅವ್ನು ನಿದ್ದೆ ಮಾಡಿ ಹೊಡೆದೋ ಏನು ಮಾಡ್ದ ಅಂತ ಗೊತ್ತಿಲ್ಲ. ಆ ಹೊಡೆದ ರೇಟ್ಗೆ ಗಾಡಿ ಎಲ್ಲ ಚಿಂದಿ ಆಗಿದೆ. ಯಾವ ಇದು ದೊಡ್ಡಬಳ್ಳಾಪುರ ಕಡೆಯಿಂದ ಬಂದು ದೇವನಹಳ್ಳಿ ಕಡೆ ಹೋಗ್ತಾ ಇದ್ದ. ಅದು ನಮ್ಮದು ಟ್ಯಾಕ್ಟ್ರಿಗೆ ಹೊಡೆದು ಅಲ್ಲಿಂದ ಡಿವೆಂಡ್ರ್ ಮೇಲೆ ಇನ್ನೊಂದು ಪಕ್ಕದ ರೋಡಿಗೆ ಹೋಗಿ ಅಲ್ಲಿ ಬುಲೆರಾಗಿ ಹೊಡೆದು ಅಲ್ಲಿಂದ ಅಪ್ಸೈಡ್ ಆಗಿದೆ ಗಾಡಿ. ಆದರೆ ಅವನು ಗಾಡಿ ಇದೇನು ಬ್ಲಾಸ್ಟ್ ಆಗಿರಲ್ಲ. ಅವನು ಅಜಾಗರೂಕತೆಯಿಂದ ಹೊಡೆದೇ ಆ ಥರ ಆಗಿರೋದು. ಅವರು ಓವರ್ ಸ್ಪೀಡ್ ಅಂದರೆ ಓವರ್ ಸ್ಪೀಡ್ ಅಂತೆ. ಆ ಸ್ಪೀಡಲ್ಲಿ ನನ್ನ ಮಗನೇ ಓಡಿಸ್ತಿದ್ದಾನೆ ಗಾಡಿ. ಅವನಿಗೂ ಸಣ್ಣ ಪಟ್ಟ ಏಟ್ಲಾಗಿದೆ. ಇನ್ನೂ ಇಬ್ಬರಿಗೆ ಜಾಸ್ತಿ ಏಟಾಗಿದೆ. ಅದು ಈ ಥರ ಆದಾಗ ನಾವೆಲ್ಲ ರೈತರು ಏನು ಉಳ್ಕೊಳಕ್ಕಾಗುತ್ತಾ? ಹಿಂಗೆ ಹೇಳ್ತದೆ. ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೆನ್ನೆ ದಿನ ಒಂದೊಂದು ಆಗ್ತಾಯಿದೆ ಅಲ್ಲೇ. ಆ 1 ಕಿಲೋಮೀಟ್ರಲ್ಲಿ ಮೊನ್ನೆ ಒಂದಾಗಿದೆ, ನೆನ್ನೆ ಒಂದಾಗಿದೆ, ದಿನ ಒಂದೊಂದು ಆಗ್ತಾಯಿದೆ ಅಲ್ಲೇ. ಅದು ಅದರಲ್ಲಿ ಇಲ್ಲ ಅದೇ ಕುಡಿದಿರ್ತಾರೆ, ಗಾಂಜಾ ಹಾಕಿರ್ತಾರೆ, ಅವ್ರಿಗೇನು ಲೆಕ್ಕನೇ ಇಲ್ಲ. ಆ ಥರ ಮಾಡೋ ಡ್ರೈವಿಂಗ್ಲು. ಈ ದೊಡ್ಡ ಗಾಡಿಲವ್ರು ಬರೋದೇ ಇಲ್ಲ ಆ ಥರನೇ. ಅವ್ರ ಲೆಕ್ಕ ಇಲ್ಲ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಬರ್ತಾರೆ ಗಾಡಿಗಳು. ಬಸ್ ಅಂತಲ್ಲ, ಏನು ಬಂದಿದ್ರು ಇಲ್ಲ ಉಳಿದಾರಲ್ಲ. ಬಸ್ ಬಂದಿದ್ರು ಬಸ್ಸೇ ಇಲ್ಲ, ಪಲ್ಟಿನೇ ಅದು. ಅವನು ಬಂದಿರೋ ರೇಟ್ಗೆ ಅದು ಮಣ್ಣು ಗಾಡಿ, ಲೋಡ್ ಗಾಡಿ ಅದು. ಲೋಡ್ ಗಾಡಿ ಅಷ್ಟು ಫಾಸ್ಟಲ್ಲಿ ಬಂದಿದ್ದಾನಂದರೆ ಯಾವ್ದಾರ ಒಂದು ಯೋಚನೆ ಮಾಡಬೇಕಲ್ಲಿ. ಈ ಫುಲ್ ಏನೂ ಆಗೋಲ್ಲ. ಇಲ್ಲ ಬಂದಿದ್ದಾರೆ ಈಗ, ಸ್ಕ್ರಾಪ್ಗೆ ಆಗಿದ್ದಾರೆ ಗಾಡಿ. ಅದು ಫುಲ್ ಸ್ಕ್ರಾಪೇ ಅದು. ಇನ್ನು ನಮ್ಮ ಗಾಡಿ ಹೊಸ ಗಾಡಿ ಟಫೆ ಅದು. 40 ರೇಂಜ್ ಗಾಡಿ ಟ್ಯಾಕ್ಟ್ರು. ಈಗ ಏನೂ ಆಗೋದಿಲ್ಲ ಅದು ಗಾಡಿ ಎಲ್ಲ. ನಮ್ಮ ಹೆಸರು ರಾಮಾಂಜನಪ್ಪ ಅಂತೇಳಿ. ಫುಲ್ ಫಾಸ್ಟಲ್ಲಿ ಬರುತ್ತಾರೆ, ಬಂದು ಏನು ಡ್ರಿಂಕ್ ಆ್ಯಂಡ್ ಡ್ರೈವು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಮತ್ತು ಇನ್ನೇನಂತಂದರೆ ಸ್ವಲ್ಪ ಪೊಲೀಸರು ಜಾಗೃತಿಯನ್ನು ನೋಡಬೇಕು. ಆಗ್ತಾನೆ ಇದ್ದಾವೆ. ಅದೇ ಶೆಟ್ಟೇರಲ್ಲಿ ಲಿಕೆಟನ್ನು ಜಾಸ್ತಿ ಆಗ್ತೈತಿ. ವೇವ್ ಬೇರೆ ಇದೆ, ಡೌನಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತೈತಿ. ಹಂಸು ಏನಿಲ್ಲ, ಡೈರೆಕ್ಟು. ಆಮೇಲೆ ಸರ್ವಿಸ್ ರೋಡ್ ಇಲ್ಲ ಮೇನು. ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡ್ ಇದ್ದರೆ ಸ್ವಲ್ಪ ಕಂಟ್ರೋಲ್ ಆಗ್ತೈತೆ. ಇಲ್ಲ ತೊಂದರೆ ಆಗ್ತೈತೆ. ಸರ್ವಿಸ್ ರೋಡ್ಗೂ ಒಂದು ಹೆಚ್ಚಿಗೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಬೇಕು. ಆದರೆ ಒನ್ ವೇಲ್ ಹೋಗ್ತಾರೆ, ಆಪೋಸಿಟ್ ಬರ್ತಾ ಇರ್ತಾರೆ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಗಲಲ್ಲೇ ಆಗುತ್ತೆ. ನೈಟಲ್ಲಿ ಹಿಂಗೆ ಡ್ರಿಂಕ್ ಡ್ರೈವ್ ಮಾಡ್ಕೊಂಡು ಯಾರು ಕೇಳೋರಿರಲ್ಲ. ಅವಾಗ ಇನ್ನೂ ಅನಾಹುತಗಳು ಜಾಸ್ತಿ ಆಗುತ್ತೆ. ಪರಿಹಾರ ಮಾಡಬೇಕು. ವಿಜಯ್. ಏನು ನಮ್ಮ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಹಿಂದಿಂದ ಗಾಡಿ ಬಂದು ಅವ್ನು ಹೊಡೆದಿರೋದು. ಅವನು ಗಾಡಿ ಬ್ಲಾಸ್ಟ್ ಆಯಿತು ಅಂತ ಹೇಳ್ದ. ಅದೇ ಟೈರ್ ಯಾವುದೋ ಬ್ಲಾಸ್ಟ್ ಆಗಿಲ್ಲ ಏನಿಲ್ಲ. ಅವ್ನು ನಿದ್ದೆ ಮಾಡಿ ಹೊಡೆದೋ ಏನು ಮಾಡ್ದ ಅಂತ ಗೊತ್ತಿಲ್ಲ. ಆ ಹೊಡೆದ ರೇಟ್ಗೆ ಗಾಡಿ ಎಲ್ಲ ಚಿಂದಿ ಆಗಿದೆ. ಯಾವ ಇದು ದೊಡ್ಡಬಳ್ಳಾಪುರ ಕಡೆಯಿಂದ ಬಂದು ದೇವನಹಳ್ಳಿ ಕಡೆ ಹೋಗ್ತಾ ಇದ್ದ. ಅದು ನಮ್ಮದು ಟ್ಯಾಕ್ಟ್ರಿಗೆ ಹೊಡೆದು ಅಲ್ಲಿಂದ ಡಿವೆಂಡ್ರ್ ಮೇಲೆ ಇನ್ನೊಂದು ಪಕ್ಕದ ರೋಡಿಗೆ ಹೋಗಿ ಅಲ್ಲಿ ಬುಲೆರಾಗಿ ಹೊಡೆದು ಅಲ್ಲಿಂದ ಅಪ್ಸೈಡ್ ಆಗಿದೆ ಗಾಡಿ. ಆದರೆ ಅವನು ಗಾಡಿ ಇದೇನು ಬ್ಲಾಸ್ಟ್ ಆಗಿರಲ್ಲ. ಅವನು ಅಜಾಗರೂಕತೆಯಿಂದ ಹೊಡೆದೇ ಆ ಥರ ಆಗಿರೋದು. ಅವರು ಓವರ್ ಸ್ಪೀಡ್ ಅಂದರೆ ಓವರ್ ಸ್ಪೀಡ್ ಅಂತೆ. ಆ ಸ್ಪೀಡಲ್ಲಿ ನನ್ನ ಮಗನೇ ಓಡಿಸ್ತಿದ್ದಾನೆ ಗಾಡಿ. ಅವನಿಗೂ ಸಣ್ಣ ಪಟ್ಟ ಏಟ್ಲಾಗಿದೆ. ಇನ್ನೂ ಇಬ್ಬರಿಗೆ ಜಾಸ್ತಿ ಏಟಾಗಿದೆ. ಅದು ಈ ಥರ ಆದಾಗ ನಾವೆಲ್ಲ ರೈತರು ಏನು ಉಳ್ಕೊಳಕ್ಕಾಗುತ್ತಾ?